ನಾವೆಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ರಾಜ್ಯಪಾಲರು ಮಾಡಿರುವಂತ ದಾಳಿ ಸಿದ್ದರಾಮಯ್ಯನವರ ಮೇಲೆ ದಾಳಿ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ಅಲ್ಲ. ಇದು ಇವತ್ತು ರಾಜ್ಯಪಾಲರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಪ್ರತಿಯೊಬ್ಬ ಕನ್ನಡಿಗರ ಮೇಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬ್ರಿಟಿಷರು ಅವರ ಏಜೆಂಟ್ಗಳ ಮುಖಾಂತರ ಭಾರತೀಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಬ್ರಿಟಿಷರು. ಅದರ ವಿರುದ್ಧ ಭಾರತೀಯರು ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಹೋರಾಟ ಮಾಡಿ ಬ್ರಿಟಿಷರನ್ನ ಭಾರತದಿಂದ ಹೊರಗಡೆಗೆ ಓಡಿಸಿದ್ರು. ಇವತ್ತು ಈ ಗವರ್ನರ್ ಇದಾರಲ್ಲ, ಇವರು ಡೆಲ್ಲಿ ಬಿಜೆಪಿಯ ಏಜೆಂಟ್ ಆಗಿ ಕನ್ನಡಿಗರಿಂದ ಆಯ್ಕೆಯಾಗಿರುವ 6.5 ಕೋಟಿ ಕನ್ನಡಿಗರು ಗೆಲ್ಲಿಸಿರುವ ಸರ್ಕಾರವನ್ನ ಸದೆ ಬಡಿಬೇಕು ಅಂತೇಳಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇವತ್ತು ಈ ಗವರ್ನರ್ ಅವರು. ಯಾಕಂದ್ರೆ ನಾವು ಕನ್ನಡಿಗರು ಡೆಲ್ಲಿಗೆ ಎಫೆಕ್ಟ್ ಆಗಿ ಅವರು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಅವರು ಹೇಳ್ದಂಗೆ ಅವರಿಗೆ ಗುಲಾಮರಾಗಿ ಕೆಲಸ ಮಾಡಬೇಕು ನಮ್ಮ ಕರ್ನಾಟಕದ ಸರ್ಕಾರ. ಇದು ಡೆಲ್ಲಿವರೆಗೆ ಬೇಕಾಗಿರೋದು. ಆದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ, ಕನ್ನಡಿಗರು ಆಯ್ಕೆ ಮಾಡಿರುವಂತಹ ಸರ್ಕಾರ ಇವತ್ತು ಕನ್ನಡಿಗರ ಪರವಾಗಿ ಗಟ್ಟಿಯಾದಂತಹ ನಿಲುವನ್ನು ನಾವು ತಗೊಂಡಿದ್ದೇವೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ನಮ್ಮ ತೆರಿಗೆಯಲ್ಲಿ ನಮಗೆ ಪಾಲು ಬರಬೇಕು ಅಂತ ನಮ್ಮ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದೇವೆ. ಕಾವೇರಿ ವಿಷಯದಲ್ಲಿ, ಹಾಗೆ ಕೃಷ್ಣ ವಿಷಯದಲ್ಲಿ, ತುಂಗಭದ್ರಾ ವಿಷಯದಲ್ಲಿ, ಮಾದಾಯಿ ವಿಷಯದಲ್ಲಿ ಕರ್ನಾಟಕದ ಪರವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಇದನ್ನ ಸಹಿಸೋದಕ್ಕೆ ಆಗದೆ ಇವತ್ತು ಜನ ಕನ್ನಡಿಗರಿಂದ ಆಯ್ಕೆ ಆಗಿರುವಂತಹ ಕನ್ನಡಿಗರ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಬಿಜೆಪಿಯವರು ಈ ಗವರ್ನರ್ ಅನ್ನ ಉಪಯೋಗಿಸಿಕೊಂಡು ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡೋಕೆ ಹೊರಟಿದ್ದಾರೆ.